ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಲಿದ್ದರೆ ಹಂಪಿ ನೋಡು, ಕಣ್ಣಿದ್ದರೆ ಕನಕಗಿರಿ ನೋಡು ಎಂಬ ಜನಪ್ರಿಯ ಕನ್ನಡ ನಾಣ್ಣುಡಿಯಂತೆ ಇಂದು ನಾನು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಬರುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನು ನೋಡಲು ಹೊರಟಿದ್ದೇನೆ. ನಾನು ಹೊಸಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕಮಲಾಪುರಕ್ಕೆ ಬಸ್ ಮೂಲಕ ಹೋಗುತ್ತಿದ್ದೇನೆ. ಇಲ್ಲಿ ಬಸ್ ಚಾರ್ಜು ಸಿಟಿ ಬಸ್ಸಿಗೆ 19 ರೂಪಾಯಿ ಇರುತ್ತದೆ. ಬೇರೆ ಎಕ್ಸ್ಪ್ರೆಸ್ ಬಸ್ಸಿಗೆ 40 ರೂಪಾಯಿ ಟಿಕೆಟು ಇದೆ ಎಂದು ಹೇಳಲಾಗುತ್ತದೆ. ಮುಂದೆ ಕಮಲಾಪುರದಿಂದ ಶ್ರೀ ವಿಜಯ ವಿಠಲ ಸ್ವಾಮಿ ದೇವಾಲಯ 6 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕಮಲಾಪುರದಿಂದ ಹಂಪಿಯಲ್ಲಿರುವ ಶ್ರೀ ವಿಜಯ ವಿಠಲ ಸ್ವಾಮಿ ದೇವಸ್ಥಾನವನ್ನು ನೋಡಲು ನಮ್ಮ ಸ್ನೇಹಿತರೊಂದಿಗೆ ಬೈಕ್ ಮೂಲಕ ಹೋಗುತ್ತಿದ್ದೇನೆ. ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಹಳದಿ ಬೋರ್ಡು ಅಲ್ಲಿ ನಿಂತುಕೊಂಡು ಅಲ್ಲಿಂದ ಈ ಪ್ರವಾಸೋದ್ಯಮ ಇಲಾಖೆಯವರು, ಕರ್ನಾಟಕ ಸರ್ಕಾರದವರು ಕೆಲವು ಚಿಕ್ಕ ವಾಹನದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅಂದ್ರೆ ಅಲ್ಲಿಂದ ನೀವು ಈ ದೇವಸ್ಥಾನಕ್ಕೆ ಮತ್ತು ಕಲ್ಲಿನ ರಥ ನೋಡಲಿಕ್ಕೆ ಹೋಗಲಿಕ್ಕೆ ಟ್ಯಾಕ್ಸಿ ವ್ಯವಸ್ಥೆಯನ್ನು ಆ ಇಲಾಖೆಯವರು ಮಾಡಿರುತ್ತಾರೆ. ಪ್ರವಾಸೋದ್ಯಮ ಇಲಾಖೆಯವರು ಅಲ್ಲಿ ನಿಂದಿರಲಿಕ್ಕೆ ಈ ಟ್ಯಾಕ್ಸಿ ನಿಲ್ದಾಣವನ್ನು ಅವರು ಮಾಡಿರುತ್ತಾರೆ. ಅದಕ್ಕೆ ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಇರುತ್ತದೆ. ಅಂದ್ರೆ ಹೋಗಿ ಕರ್ಕೊಂಬಂದು ಹೊಳ್ಳಿ ಅದೇ ಜಾಗಕ್ಕೆ ನಿಮಗೆ ಬಿಡ್ತಾರೆ. ಇಲ್ಲಿಂದ ವಿಜಯ ವಿಠಲ ಸ್ವಾಮಿ ದೇವಸ್ಥಾನ ಅಂದಾಜು 1-2 ಕಿಲೋಮೀಟರ್ ಆಗಬಹುದು. ಇಲ್ಲಿಂದ ಹೋಗಲು ನಮ್ಮ ಯಾವುದೇ ಸ್ವಂತ ವಾಹನಕ್ಕೆ ಅವಕಾಶವಿರೋದಿಲ್ಲ. ಅಂದ್ರೆ ನಮ್ಮ ಸ್ವಂತ ಕಾರು, ಟ್ಯಾಕ್ಸಿ, ಬೈಕು ತೊಗೊಂಡು ಹೋಗ್ತೀವಿ ಅಂತಂದ್ರೆ ನಮ್ಮ ವಾಹನಗಳಿಗೆ ಒಳಗಡೆ ಅವಕಾಶ ಇರೋದಿಲ್ಲ, ಅಲ್ಲಿ ಬಿಡೋದಿಲ್ಲ. ಆ ಸಂಸ್ಥೆಯ ಟ್ಯಾಕ್ಸಿಯಲ್ಲಿಯೇ ನಾವು ಹೋಗಿ ಬರಬೇಕಾಗುತ್ತದೆ. ಮುಂದೆ ಆ ದೇವಸ್ಥಾನದ ಒಳಗಡೆ ಹೋಗಬೇಕಾದರೆ ಒಬ್ಬರಿಗೆ 40 ರೂಪಾಯಿ ಟಿಕೆಟು ಅಂದರೆ ಪ್ರವೇಶ ಶುಲ್ಕ ಇರ್ತದೆ. ಈ ಟಿಕೆಟು ತೆಗೆದುಕೊಂಡು ಒಳಗಡೆ ಹೋದರೆ ಅಲ್ಲಿನೇ ನಿಮಗೆ ಕಂಡು ಬರುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ವಿಜಯ ವಿಠಲ ದೇವಸ್ಥಾನವನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಇನ್ನು ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತಂದರೆ, ರಂಗ ಮಂಟಪವು ವಿಠಲ ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಈ ದೊಡ್ಡ ಮಂಟಪ ಅದರ 56 ಸಂಗೀತ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಅಂದರೆ 56 ಸಂಗೀತವನ್ನು ನುಡಿಸ್ತಕ್ಕಂಥ ಕಂಬಗಳು ಇಲ್ಲಿವೆ. ಅಂದರೆ ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ ಎಂಬ ಸಪ್ತ ಸ್ವರಗಳ ನಾದವನ್ನು ನುಡಿಸ್ತಕ್ಕಂಥ ಕಂಬಗಳು ಇಲ್ಲಿವೆ. ಹೀಗಾಗಿ ಈ ಒಂದು ದೇವಾಲಯ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹೇಗೆ ಗೋಳಗುಮ್ಮಟದಲ್ಲಿ 7 ಬೇರೆ ಪ್ರತಿಧ್ವನಿಸುತ್ತದೆಯೋ ಹಾಗೆ ಈ ದೇವಾಲಯದಲ್ಲಿ ಈ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಕಂಬಗಳು ಸಂಗೀತವನ್ನು ನುಡಿಸ್ತಕ್ಕಂಥ ನಾದವನ್ನು ಹೊರಸೂಸ್ತಕ್ಕಂಥ ಕಂಬಗಳು ಇವು ಆಗಿವೆ ಅನ್ನುವಂಥದ್ದು. ಈ ಸ್ತಂಭಗಳನ್ನು ನಿಧಾನವಾಗಿ ತಟ್ಟಿದಾಗ ಸಂಗೀತ ಶಬ್ದಗಳು ಕೇಳಿಸುತ್ತದೆ. ಮಂಟಪದೊಳಗೆ ಮುಖ್ಯ ಸ್ತಂಭಗಳು ಮತ್ತು ಹಲವಾರು ಸಣ್ಣ ಸ್ತಂಭಗಳಿವೆ. ಪ್ರತಿಯೊಂದು ಮುಖ್ಯ ಸ್ತಂಭವು ರಂಗ ಮಂಟಪದ ಮೇಲ್ಛಾವಣಿಗೆ ಬೆಂಬಲವನ್ನು ನೀಡುತ್ತದೆ. ಮುಖ್ಯ ಸ್ತಂಭಗಳನ್ನು ಸಂಗೀತ ವಾದ್ಯಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರತಿಯೊಂದು ಮುಖ್ಯ ಸ್ತಂಭದ ಸುತ್ತ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ 7 ಸಣ್ಣ ಸ್ತಂಭಗಳಿವೆ. ಈ 7 ಸಣ್ಣ ಸ್ತಂಭಗಳಲ್ಲಿ ಪ್ರತಿ ಸ್ತಂಭವು ವಿಭಿನ್ನ ಸಂಗೀತ ಅಂದರೆ ಬೇರೆ ಬೇರೆ ಸಂಗೀತ ಶಬ್ದವನ್ನು ಆ ಕಂಬಗಳು ಮಾಡುತ್ತವೆ. ಈ ಎಲ್ಲ ಸ್ತಂಭಗಳನ್ನು ಒಂದು ದೊಡ್ಡ ಪ್ರತಿಧ್ವನಿಸುವ ಕಲ್ಲಿನ ತುಂಡಿನಿಂದ ಕೆತ್ತಲಾಗಿದೆ. ಕಲ್ಲಿನ ಸ್ತಂಭಗಳಿಂದ ಬರುವ ಸಂಗೀತದ ಶಬ್ದವು ಬಹಳ ರಹಸ್ಯವಾಗಿದ್ದು ಅದು ಶತಮಾನಗಳಿಂದಲೂ ಅನೇಕ ಜನರನ್ನು ಆಕರ್ಷಿಸುತ್ತಾ ಬಂದಿದೆ. ಭಾರತದ ಬ್ರಿಟಿಷ್ ಆಡಳಿತಗಾರರು ಕೂಡ ಇದನ್ನು ನೋಡಿ ಬಹಳ ಆಶ್ಚರ್ಯಗೊಂಡರು, ಬಹಳಷ್ಟು ಅವರು ಗಾಬರಿಯಾದರು. ಮತ್ತು ಸಂಗೀತ ಸ್ತಂಭಗಳ ಹಿಂದಿನ ರಹಸ್ಯ ಏನದ
ಇದನ್ನು ಬಿಚ್ಚಿಡಲು ಅವರು ಈ ವಿಠಲ ದೇವಾಲಯದ 2 ಸಂಗೀತ ಸ್ತಂಭಗಳನ್ನು ಕತ್ತರಿಸಿ ಸಂಗೀತ ಶಬ್ದ ಎಲ್ಲಿ ಬರ್ತೈತಿ, ಈ ಕಲ್ಲಿನೊಳಗೆ ಏನಾದರೂ ಇದೆಯಾ ಅಂತ ತಿಳ್ಕೊಂಡು ಅವರು ಪರಿಶೀಲಿಸ್ತಾ ಇದ್ದಾರೆ. ಆದರೆ ಅವರಿಗೆ ಆ ಕಂಬಗಳ ಒಳಗೆ ಏನೂ ಕಂಡು ಬರುವುದಿಲ್ಲ. ಯಾರಿಗೆ? ಬ್ರಿಟಿಷರಿಗೆ. ಬ್ರಿಟಿಷ್ ಆಡಳಿತಗಾರರು ಕತ್ತರಿಸಿರ್ತಕ್ಕಂಥ ಈ 2 ಕಂಬಗಳು, ಸ್ತಂಭಗಳು ಈ ದೇವಾಲಯದ ಸಂಕೀರ್ಣದೊಳಗೆ ಇಂದಿಗೂ ಕೂಡ ಅವು ಅಸ್ತಿತ್ವದಲ್ಲಿವೆ ಮತ್ತು ಇಂದಿಗೂ ಕೂಡ ಪ್ರವಾಸಿಗರು ಇದನ್ನು ನೋಡಬಹುದಾಗಿದೆ. ಇನ್ನು ವಿಠ್ಠಲ ದೇವಾಲಯದ ಪ್ರಸ್ತುತ ಸ್ಥಿತಿ. ವಿಠ್ಠಲ ದೇವಸ್ಥಾನದ ಇಂದು ಭಾಗಶಃ ಕಾಲಗರ್ಭದಲ್ಲಿ ನಶಿಸಿ ಹೋಗ್ತಾ ಇದೆ. ದೇವಾಲಯದ ಗರ್ಭಗೃಹ ಮತ್ತು ದೇವಾಲಯದ ಗರ್ಭಗೃಹದಲ್ಲಿ ಮೇಲೆ ಇರತಕ್ಕಂಥ ಗೋಪುರಗಳು ಅವು ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ರಥದ ಚಕ್ರಗಳು ಒಂದು ಕಾಲದಲ್ಲಿ ಕ್ರಿಯಾತ್ಮಕವಾಗಿತ್ತು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ರಥವನ್ನು ಎಳಿತಾ ಇದ್ರು ಅಂತೇಳಿ ಹೇಳ್ತಾ ಇದ್ರು. ಈ ರಥದ ಗಾಲಿಗಳನ್ನು ಜನರು ಆಗ ತಿರುಗಿಸ್ತಾ ಇದ್ರು ಅಂತೇಳಿ ಹೇಳಲಾಗುತ್ತೆ. ಆದರೆ ಕೆಲವು ವರ್ಷಗಳ ಹಿಂದೆ ಸರ್ಕಾರವು ಈ ಚಕ್ರಗಳಿಗೆ ಯಾವುದೇ ಹಾನಿ ಆಗಬಾರ್ದಂತ ತಿಳ್ಕೊಂಡು ಅದಕ್ಕೆ ಸಿಮೆಂಟನ್ನು ಹಾಕಲಾಯಿತು. ಮತ್ತು ಇಲ್ಲಿರ್ತಕ್ಕಂಥ ಸಂಗೀತ ಸ್ತಂಭಗಳನ್ನು ಕೂಡ ಮುಟ್ಟುವುದನ್ನು ಸಹ ನಿಷೇಧಿಸಲಾಗಿದೆ. ಏಕೆಂದರೆ ವರ್ಷಗಳಿಂದ ಅವುಗಳನ್ನು ಮುಟ್ಟಿ ಅವುಗಳು ಸ್ವಲ್ಪ ಹಾನಿಯಾಗಿವೆ ಅಂತ ತಿಳ್ಕೊಂಡು ಹೇಳಲಾಗುತ್ತೆ. ಅದಕ್ಕೆ ಅವು ಹಾನಿ ಆಗಬಾರ್ದು, ಅವುಗಳು ನಶಿಸಿ ಹೋಗಬಾರ್ದು ಅಂತ ತಿಳ್ಕೊಂಡು ಅವುಗಳನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ. ಆನಂತರ ಈ ದೇವಾಲಯದ ರಸ್ತೆ ಒಂದು ಕಾಲದಲ್ಲಿ ಮಾರುಕಟ್ಟೆಯ ಸ್ಥಳವಾಗಿತ್ತು. ಈ ಮಾರುಕಟ್ಟೆಯನ್ನು ವಿಠ್ಠಲ್ ಬಜಾರ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದು ಕುದುರೆ ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಮಾರುಕಟ್ಟೆಯಾಗಿತ್ತು. ಅವಶೇಷಗಳನ್ನು ರಸ್ತೆಯ 2 ಬದಿಗಳಲ್ಲಿ ಕೂಡ ನಾವು ನೋಡಬಹುದಾಗಿದೆ. ದೇವಾಲಯದ ಒಳಗೆ ಕೆತ್ತನೆಗಳಿವೆ. ಅದು ವಿದೇಶಿಯರು ಕುದುರೆಗಳನ್ನು ವ್ಯಾಪಾರವನ್ನು ಮಾಡ್ತಕ್ಕಂಥ ಚಿತ್ರಗಳನ್ನು ಈ ವಿಜಯ ವಿಠಲ ದೇವಾಲಯಗಳಲ್ಲಿ ತೋರಿಸಲಾಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಈ ವಿಜಯ ವಿಠಲ ಸ್ವಾಮಿ ದೇವಾಲಯವು ಹಂಪಿಯ ಅತ್ಯಂತ ಪ್ರಸಿದ್ಧ ಮತ್ತು ಆಕರ್ಷಕ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಭಾರತದ ಕರ್ನಾಟಕದ ರಾಜ್ಯದಲ್ಲಿರುವ ಹಂಪಿ ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ತನ್ನ ಪುರಾತನ ಸ್ಮಾರಕಗಳ ಮೂಲಕ ಜಾಗತಿಕ ಮಾನ್ಯತೆಯನ್ನು ಪಡೆದಿದೆ. ಅಂದರೆ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ವಿಜಯ ವಿಠಲ ದೇವಾಲಯವನ್ನು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮಹಾರಾಜರಾಗಿರ್ತಕ್ಕಂಥ ದೇವರಾಯ ಮತ್ತು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ. ಒಳ್ಳೆಯ ಅತ್ಯಂತ ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆ, ಅದು ಅದರ ಪಲ್ಲವ ಪ್ರೇರಿತ ಶಿಲಾಯುಗದ ಶಿಲ್ಪ ಕಲಾಕೃತಿ ಹಾಗೂ ವಿಜ್ಞಾನ ತಾಂತ್ರಿಕತೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಸ್ಮಾರಕ ಒಂದು ವೈಶಿಷ್ಟ್ಯವೆನಿಸಿಕೊಂಡಿದೆ. ದೇವಾಲಯದ ರಥಶಿಲ್ಪ, ನರಸಿಂಹದೇವರು, ವಿಜಯ ವಿಠಲನವರ ಮಂಟಪಗಳು ಅತ್ಯಂತ ಪ್ರಸಿದ್ಧವಾಗಿವೆ. ರಥದ ಶಿಲ್ಪವನ್ನು ಉಸಿರಾಟದ ಶಿಲ್ಪಕಲೆ ಅಂತ ತಿಳ್ಕೊಂಡು ಕರೆಯಲಾಗುತ್ತೆ. ಇದನ್ನು ನೋಡಲು ಪ್ರತಿ ವರ್ಷ ಸಾವಿರಾರು ಅಂತಾರಾಷ್ಟ್ರೀಯ ಪ್ರವಾಸಿಗರು ಈ ಹಂಪಿಗೆ ಭೇಟಿಯನ್ನು ನೀಡುತ್ತಾರೆ. ಹೀಗೆ ಈ ದೇಗುಲವು ಸಂಗೀತ ಸ್ತಂಭಗಳಿಂದ ಕೂಡಿದ್ದು ಪ್ರತಿಯೊಬ್ಬರು ಬರುವ ಪ್ರವಾಸಿಗರ ಗಮನವನ್ನು ಅದು ಸೆಳೀತಾ ಇದೆ. ನೀವು ವಿಡಿಯೋದಲ್ಲಿ ಆ ಸಂಗೀತದ ಕಂಬಗಳನ್ನು, ಆ ದೇವಾಲಯವನ್ನು ವೀಕ್ಷಣೆಯನ್ನು ಮಾಡುತ್ತಿದ್ದೀರಿ. ಸಂಗೀತ ಸ್ತಂಭಗಳಿಗೆ ಹಾರಿಸಿದಾಗ ವಿವಿಧ ಸ್ವರಗಳು ನುಡಿದಂತೆ ಅಲ್ಲಿ ಅನುಭವವಾಗುತ್ತದೆ. ಈ ಶಿಲ್ಪಕಲೆ ಹಾಗೂ ಸಂಗೀತ ಸ್ತಂಭಗಳು ಹಂಪಿಯ ಸಂಸ್ಕೃತಿಯನ್ನು, ಅದರ ಅರ್ಥವನ್ನು ಜಗತ್ತಿಗೆ ತೋರಿಸಿಕೊಡುತ್ತದೆ. ಹೀಗೆ ಹಂಪಿಯು ವಿಜಯ ವಿಠಲ ದೇವಸ್ಥಾನವು ಭಾರತದ ಪುರಾತನ ಶೈಲಿಯ ಕಟ್ಟಡಗಳ ಮೆಚ್ಚುಗೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಪಡೆದುಕೊಂಡಿದೆ. ಇಂದು ದೇವಾಲಯದ ಒಳಗಡೆ ಫ್ಲೂಡಿ ಲೈಟ್ಗಳನ್ನು ಅಳವಡಿಸಲಾಗಿದೆ. ಈ ದೀಪಗಳು ರಾತ್ರಿಯಲ್ಲಿ ಈ ವಿಜಯ ವಿಠಲ ಸ್ವಾಮಿಯ ದೇವಾಲಯವನ್ನು ಬೆಳಗಿಸುತ್ತವೆ.
ದೇವಾಲಯದಲ್ಲಿ ವಾರ್ಷಿಕವಾಗಿ ಪುರಂದರದಾಸರ ಉತ್ಸವವನ್ನು ಕೂಡ ನಡೆಸಲಾಗುತ್ತದೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ಸ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.